ವಿಘ್ನೇಶ್ವರ ಫ್ರೆಂಡ್ಸ್ ಭೀಮ ಸತ್ಯನಾರಾಯಣ ನಗರ ಮಾಡೂರು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ 6ನೇ ವರ್ಷದ ಮಾಡೂರು ಮೊಸರು ಕುಡಿಕೆ ಉತ್ಸವವನ್ನು ಇದೇ ಸೆಪ್ಟೆಂಬರ್ 5 ಮತ್ತು 6ರಂದು ನಡೆಸಲಿಕ್ಕಿದ್ದಾರೆ. ಇನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಆಟೋಟ ಸ್ಪರ್ಧೆಯನ್ನ ಆಗಸ್ಟ್ 30ರಂದು ನಡೆಸಲಿಕ್ಕಿದ್ದು ಶಾಲಾ ಮಕ್ಕಳಿಗೆ, ಪುರುಷರಿಗೆ ಮತ್ತು ಮಹಿಳೆಯರಿಗೆ ಹಾಗೆ ಸಾರ್ವಜನಿಕರಿಗೆ ಕೂಡ ವಿವಿಧ ತರಹದ ಕ್ರೀಡಾ ಆಟಗಳು ನಡೆಯಲಿಕ್ಕಿದೆ. ವಿಜೇತರಿಗೆ ಆಕರ್ಷಕ ಬಹುಮಾನವನ್ನ ಕೂಡ ನೀಡಲಾಗುತ್ತೆ. ಹಾಗೆಯೇ ತಾರೀಕು 5ರಂದು ಸಂಜೆ 5 ಗಂಟೆಯ ನಂತರ ನೃತ್ಯ ಕಾರ್ಯಕ್ರಮ, ಸ್ಥಳೀಯ ಪ್ರತಿಭೆಗಳಿಂದ ನೃತ್ಯ ಪ್ರದರ್ಶನ, ಹೆಸರು ನೋಂದಾಯಿಸುವವರು ಮುಂಚಿತವಾಗಿ ತಿಳಿಸಬಹುದು. ಹಾಗೆಯೇ ರಾತ್ರಿ 7 ಗಂಟೆಗೆ ಸಭಾ ಕಾರ್ಯಕ್ರಮ ಮತ್ತು ವಿಜೇತರಿಗೆ ಪ್ರಶಸ್ತಿ ವಿತರಣೆ ಕೂಡ ನಡೆಯಲಿಕ್ಕಿದೆ. ಹಾಗೆಯೇ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಅನ್ನು ಕೂಡ ಈ ಸಂದರ್ಭ ವಿತರಿಸಲಾಗುತ್ತೆ. ಹಾಗೆಯೇ ರಾತ್ರಿ 8 ಗಂಟೆಗೆ ಶಿವದೂತ ಗುಳಿಗ ನಾಟಕ ಕೂಡ ಪ್ರದರ್ಶನಗೊಳ್ಳಲಿಕ್ಕಿದೆ. ಇನ್ನು ತಾರೀಕು 6ರಂದು ಬೆಳಿಗ್ಗೆ 10 ಗಂಟೆಗೆ ದೀಪ ಪ್ರಜ್ವಲನೆ, 10:30 ಗಂಟೆಗೆ 6 ವರ್ಷದ ಒಳಗಿನ ಮಕ್ಕಳಿಗೆ ಮುದ್ದು ಕೃಷ್ಣ ಸ್ಪರ್ಧೆ ನಡೆಯಲಿಕ್ಕಿದೆ. ಇನ್ನು ಮುದ್ದು ಕೃಷ್ಣ ಸ್ಪರ್ಧೆಗೆ ಭಾಗವಹಿಸುವವರು ಮುಂಚಿತವಾಗಿ ನೋಂದಾಯಿಸಿಕೊಳ್ಬೇಕಾಗುತ್ತೆ. ಇದರಲ್ಲಿ ಪ್ರಥಮ ಹಾಗೂ ದ್ವಿತೀಯ ನಗದು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಗುತ್ತೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗಣ್ಯರು ಆಗಮಿಸಲಿಕ್ಕಿದ್ದಾರೆ. ಇನ್ನು ತಾರೀಕು 6ರಂದು ಸಂಜೆ 5 ಗಂಟೆಯ ನಂತರ ಜಾನಪದ ಸ್ಪರ್ಧೆ ಕೂಡ ನಡೆಯಲಿಕ್ಕಿದೆ. ಸ್ಥಳೀಯ ಮೊದಲ 10 ತಂಡಗಳಿಗೆ ಮಾತ್ರ ಅವಕಾಶವನ್ನ ನೀಡ್ತಾರೆ. ಹಾಗೆಯೇ ಇದರಲ್ಲಿ ನಿಯಮಗಳು: ಒಂದು ತಂಡಕ್ಕೆ 10 ನಿಮಿಷ ಕಾಲಾವಕಾಶ ಇರುತ್ತೆ. ಮೂಲ ಜನಪದ ನೃತ್ಯಕ್ಕೆ ಮಾತ್ರ ಅವಕಾಶ ಇರುವಂತದ್ದು. ಒಂದು ತಂಡದಲ್ಲಿ 5 ರಿಂದ 7 ಜನರಿಗೆ ಅವಕಾಶ ಇರುತ್ತೆ. ಹೆಸರು ನೋಂದಾಯಿಸುವವರು ಮುಂಚಿತವಾಗಿ ತಿಳಿಸಿ ಸರಿಯಾದ ಸಮಯದಲ್ಲಿ ಹಾಜರಿರುವಂತದ್ದು. ತೀರ್ಪುಗಾರರ ತೀರ್ಮಾನವೇ ಅಂತಿಮ ಆಗಿರುತ್ತೆ. ಎಲ್ಲಾ ಸ್ಪರ್ಧಿಗಳಿಗೂ ಕೂಡ ಸ್ಮರಣಿಕೆ ನೀಡಿ ಗೌರವಿಸಲಾಗುತ್ತೆ. ಸಂಜೆ 7 ಗಂಟೆಗೆ ವಿಜೇತರಿಗೆ ಪ್ರಶಸ್ತಿ ವಿತರಣೆ ನಡೆಯಲಿಕ್ಕಿದೆ. ಇಲ್ಲಿ ಪ್ರಥಮ ಹಾಗೂ ದ್ವಿತೀಯ ನಗದು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಗುತ್ತೆ. ಹಾಗೆಯೇ ರಾತ್ರಿ 8 ಗಂಟೆಗೆ ಮಾಡೂರು ಮೊಸರು ಕುಡಿಕೆ ಉತ್ಸವ ವಿಜೃಂಭಣೆಯಿಂದ ಜರುಗಲಿಕ್ಕಿದೆ.